ಇವತ್ತಿನ ದಿನ ನಾವು ಸಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬಂದಿರತಕ್ಕಂಥದ್ದು ನೀರಿನ ಸಮಸ್ಯೆ. ಆಮೇಲೆ ನಮಗೆ ಮುಖ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ ಸುಮಾರು 15 ವರ್ಷದಿಂದ ಕೆಲಸ ಮಾಡಕತ್ತೀವಿ. ಇವತ್ತಿನ ದಿನ ಏನಾಗ್ಯದಪ್ಪ ಅಂದರೆ ನಮಗೆ ಊರಾಗ ಜಲ್ ಜೀವನ್ ಮಿಷನ್ ಬಂದು ಕುಡಿಯೋ ನೀರಿಂದು ವ್ಯವಸ್ಥೆ ತಪ್ಪಿ ಹೋಗ್ಯದ. ಆಮೇಲೆ ಜಲ್ ಜೀವನ್ನವರು ಒಂದು ಟ್ಯಾಂಕ್ ಕಟ್ಟಿನ ಅಂತೇಳಿ ಬೋಗಸ್ ಬಿಲ್ ಮಾಡ್ಕೊಂಡು ಟ್ಯಾಂಕು ಕಟ್ಟಿಲ್ಲ. ಇವತ್ತಿನ ದಿನ ನಾವು ಸರ್ಕಾರ ಗಮನಕ್ಕೆ ತಂದರೆ ಅವರು ಮಾತಾಡ್ತಾ ಇಲ್ಲ. ಈಗ ಯುವ ಸಾಬ್ತಲ್ಲಿ ಹೋಗಿ ಮಾತಾಡೀವಿ, ತಹಸೀಲ್ದಾರಿಗೆ ಇವತ್ತು ಮನವಿ ಕೊಟ್ಟಿವಿ. ಇದ್ರ ಮ್ಯಾಗ ಇವರು ಕ್ರಮ ತೊಗೊಂಡಿಲ್ಲ ಅಂದ್ರೆ ಮುಂದೆ ನಾವು AC ಆಫೀಸ್ಗೆ DC ಆಫೀಸ್ಗೆ ಏನು ಮಾತಾಡ್ತೀವಿ, ನಮ್ಮ ಕ್ರಮ ತಗೊಂತೀವಿ. ಏನಂತಂದ್ರೆ ಈಗ ನೀವು ಒಂದು ರೀತಿಯಲ್ಲಿ ಭಾರತ ದೇಶದ ಪ್ರಜೆಗಳು, ಹೌದು, ಸಂಗಾಪುರ ಗ್ರಾಮದ ನಿವಾಸಿಗಳು, ಈಗ ನೀರಿಲ್ಲ ಅಂತಂದ್ರೆ ನೀವು ಬರ್ತಾ ಇದ್ದೀರ ಅಂದ್ರೆ ಯಾವ ರೀತಿ ಪರಿಸ್ಥಿತಿಯಲ್ಲಿ? ನಮ್ಮಲ್ಲಿ ನೀರಿನ ಪ್ರಾಬ್ಲಮ್ ಕೊರತೆ ಏನಿದೆ ಅಂದರೆ 4 ಬೋರು ಲೀಸಿಗೆ ತೊಗೊಂಡಿದ್ದಾರೆ. ಯಾರಿಗೂ ಒಬ್ರಿಗೂ ₹1 ದುಡ್ಡು ಕೊಡ್ತಕ್ಕಂಥ ಪಂಚಾಯತಿ PDO ಆಗಲಿ, ಬಿಲ್ ಕಲೆಕ್ಟರ್ ಆಗಲಿ, ಆಮೇಲೆ ಅಧ್ಯಕ್ಷರೇ ಆಗಲಿ ಯಾರಿಗೂ ₹1 ಬಿಲ್ ಕೊಟ್ಟಿಲ್ಲ. 7 ವರ್ಷ ಎಕ್ಸಾಂಪಲ್ ನಾನೇ ಕೊಟ್ಟಿನಿ, 7 ವರ್ಷದಿಂದ ಅದು ಕೊಟ್ಟಿಲ್ಲ. ಆಮೇಲೆ ಈಗ ಬೇರೆಯವ್ರು ನಮ್ಮ ಬ್ರದರ್ ಕೊಡಿಸಿವಿ, ಅದ್ರದ್ದು ರೊಕ್ಕಿಲ್ಲ. ಕೇಳಿದರೆ 15 ಫೈನಾನ್ಸ್ನಾಗಿಲ್ಲ, ಅಮೌಂಟ್ ಇಲ್ಲ, ದುಡ್ಡು ಬಂದಿಲ್ಲ, ಕಾಸು ಬಂದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿನ ಮೊದಲು ನೀರೆಲ್ಲ ಚೆನ್ನಾಗಿ ಬರ್ತಾಯಿತ್ತು. ಇವತ್ತಿನ ದಿನ ಏನಾಗಿದೆ ಇವ್ರು JJMನವ್ರು ಬಂದು ಎಲ್ಲ ತೋಡಿ ಬರ್ತಕ್ಕಂಥ ನೀರಿನ ಪೈಪ್ಲೈನನ್ನು ಹೊಡೆದಿಟ್ರೆ. CC ರೋಡ್ ಮುಚ್ಚಿ ಕೊಡ್ತೀನಿ ಅಂತೇಳಿ ಅದನ್ನು ಮುಚ್ಚಿಲ್ಲ. ನೀವು ಬೇಕಿದ್ರೆ ಬಂದು ಗ್ರಾಮದಾಗ ಬಂದು ವಿಸಿಟ್ ಮಾಡಿರಿ. ಅಲ್ಲ ಸರ್, ಏನಂತಂದ್ರೆ ನೀವು ನೀರಿನ ಸಮಸ್ಯೆ ಇದೆ ಅಂತೇಳಿ ಸರ್ಕಾರದ ಕಚೇರಿ ತಿರುಗಾಡ್ತಾರ ಮೇಲೆ ಮತ ಹಾಕುವಾಗ ನಿಮ್ಮ ಹತ್ರ ತಿರುಗಾಡ್ತಾರಲ್ಲ ಸರ್, ಇದು ಯಾವ ಪರಿಸ್ಥಿತಿ ಬಂದಿದೆ ಜನರದು? ಈಗ ನಾವು ಒಬ್ಬ ಎಜುಕೇಟೆಡ್ ಆಗಿ ಡಿಗ್ರಿ ಮನುಷ್ಯ ಆಗಿ ನಾವು ಓಟ್ ಹಾಕಿವಿ, ಒಂದೇ ಪಕ್ಷದಾಗ 15 ವರ್ಷದಿಂದ ದುಡಿಯಕತ್ತೀವಿ. ಅವ್ರಿಗೆ ಇವತ್ತಿಗೂ ಒಳ್ಳೇದಿಲ್ಲ ಕೆಡದಿಲ್ಲ ನಮ್ಗೆ. ಇವತ್ತಿನ ದಿನ ಪರಿಸ್ಥಿತಿ ಹೆಂಗಾದಂದರೆ ಸೌಕಾರನ ಭೇಟಿ ಆಗ್ಬೇಕಂದ್ರೂ ತಿಪ್ಪಲ, MLAನ ಭೇಟಿ ಆಗ್ಬೇಕಂದ್ರೂ ತಿಪ್ಪಲ, ಅವ್ರು ಸಿಗೋದು ಇಲ್ಲ ನಮ್ಮ ಕಣ್ಣಿಗೆ. ಈಗ ನೋಡ್ರಿ, ಕಳೆದ 3 ತಿಂಗಳಿಂದ ಒಂದು ಸಭೆ ಆಗಬೇಕಿತ್ತು, ಕುಂದುಕೊರತೆ ಸಭೆಗ ಗ್ರಾಮಸ್ಥರದು, ಪಟ್ಟಣದ ಜನರದು ಒಂದು ಸಮಸ್ಯೆ ಕೇಳಬೇಕು, ಅದಾಗ್ತಾ ಇಲ್ಲ. ಪಂಚಾಯತಿಯಿಂದ ಯಾವುದೇ ವ್ಯಾಪ್ತಿಯಲ್ಲಿ PDO ಕರೆದಿಲ್ಲ, ಯಾರೂ ಕರೆದಿಲ್ಲ. ನಮ್ಮನ್ನು ಯಾವುದೇ ಒಂದು ಮೀಟಿಂಗೂ ಮಾಡಿಲ್ಲ. ಆಮೇಲೆ ಪಂಚಾಯತಿಯಲ್ಲಿ PDO ಮೇಡಮು ಇರಲ್ಲ, ಯಾರೂ ಇರಂಗಿಲ್ಲ. ನಮ್ಗೆ ಇದು ಸ್ಪಷ್ಟ ನಮ್ಮದು. ಪಂಚಾಯತಿ ಸಂಗಾಪುರ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೆ ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಶುದ್ಧ ಕುಡಿಯುವ ನೀರಿನ ಕಾಮಗಾರಿ ಅಕ್ರಮದಿಂದ ಗ್ರಾಮದ ಜನರಿಗೆ ಕುಡಿಯುವ ನೀರು ಬಾರದಂತೆ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು JJM ಗುತ್ತಿಗೆದಾರನ ಅಕ್ರಮ ಕಾಮಗಾರಿಯಿಂದ ಗ್ರಾಮದ ಒಳ ರಸ್ತೆಗಳು ಸರಿಯಾಗಿ ದುರಸ್ತಿ ಕಾಣದೆ ಹಾಗೆ ಉಳಿದಿವೆ. ಶುದ್ಧ ಕುಡಿಯುವ ನೀರಿಗೆ JJM ಕಾಮಗಾರಿಯಿಂದ ಸರಿಯಾದ ಪೈಪ್ಲೈನ್ ವ್ಯವಸ್ಥೆ ಮಾಡದೆ ಗ್ರಾಮ ಪಂಚಾಯಿತಿ ಹಳೆಯ ಬೋರು ಮತ್ತು ಬೋರ್ವೆಲ್ ಪೈಪ್ಲೈನಿನ ಮುಖಾಂತರ ಸಂಪರ್ಕ ಕೊಡಲು ಹೋಗಿ ಅವಾಂತರ ಮಾಡಿದ್ದಾರೆ. ಗ್ರಾಮದ ಮನೆಗೆ ಕುಡಿಯುವ ನೀರು ತಲುಪದೇ ಇದ್ದಾಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅನುಮತಿ ಪಡೆಯದೆ ಪಂಚಾಯಿತಿ ಹಳೆಯ ಬೋರನ್ನೇ ಬಳಸಿಕೊಂಡು ಹೆಚ್ಚು ನೀರು ಪಡೆಯಲು ಪ್ಲಂಪಿಂಗ್ ಮಾಡಿ ಇರುವ ಬೋರನ್ನೇ ಹಾಳುಗೆಡವಿದ್ದಾರೆ. ಕುಡಿಯುವ ನೀರಿನ ತೊಂದರೆಗೆ ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಒತ್ತಾಯಿಸಿದಾಗ ತಾತ್ಕಾಲಿಕ ಕುಡಿಯುವ ನೀರಿಗೆ ಗ್ರಾಮದ ನಾಗರೆಡ್ಡಿ ಗೌಡರ ಪ್ರೈವೇಟ್ ಬೋರ್ವೆಲ್ಲನ್ನು ಅವರ ಒಪ್ಪಂದದ ಮೇರೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸಿದ್ದಾರೆ, ತಾತ್ಕಾಲಿಕ ಪರಿಹಾರ ನೀಡಿದ್ದಾರೆ. ಗ್ರಾಮದ JJM ಅಕ್ರಮ ಕಾಮಗಾರಿಯ ಬಗ್ಗೆ ಸೂಕ್ತ ತನಿಖೆಗೊಳಪಡಿಸಿ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಗೊಳಿಸಿ ತಪ್ಪಿತಸ್ಥರಿಗೆ ಕಾನೂನಿನ ಕ್ರಮ ವಹಿಸಿ ಗ್ರಾಮ ಪಂಚಾಯಿತಿ ಬೋರ್ವೆಲ್ ಸರಿಪಡಿಸಿ ಸಾರ್ವಜನಿಕರಿಗೆ ಶಾಶ್ವತ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಈಗ ಸಂಗಾಪುರ ಗ್ರಾಮ ಪಂಚಾಯತಿ ಸಂಗಾಪುರನಲ್ಲಿದ್ದರೂ ಸಹ ಸಂಗಾಪುರಿನಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆಗಿನ ಪ್ರತಿಯೊಂದು ಕುಟುಂಬದವರು ನೀರಿಗಾಗಿ ಪೂರ ತೊಂದರೆಗೆ ಪಡಬೇಕಾಗಿದೆ. ಈಗ ಇತ್ತೀಚೆಗೆ ಯಾಕಾಗಿದೆ 2-3 ವರ್ಷಲಿದ್ದ ಅಂತಂದರೆ ಸಂಗಾಪುರ ಗ್ರಾಮದಲ್ಲಿ ಈ JJM ಕಾಮಗಾರಿ ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಇರುವ ಹಳೆ ಪೈಪ್ಲೈನ್ಗಳೆಲ್ಲ ಡ್ಯಾಮೇಜ್ ಮಾಡಿ ತಾವು ಎಲ್ಲೋ ತಮಗೆ ಬೇಕಿದ್ದಲ್ಲಿ ಅನುಕೂಲ ಇದ್ದಲ್ಲಿ ಪೈಪ್ಲೈನ್ ಹಾಕ್ಕೊಂಡು CC ರೋಡು ಪೈಪ್ಲೈನ್ ಸಲುವಾಗಿ ಡ್ಯಾಮೇಜ್ ಮಾಡಿ ತಮಗೆ ಬೇಕಿರಲ್ಲಿ ಮಾತ್ರ ಕವರ್ ಮಾಡಿ ಉಳಿದ ಕಡೆ ಎಲ್ಲ ಕಡೆ ಇನ್ನು ಡ್ಯಾಮೇಜ್ ವರ್ಕ್ ಕೂಡ ಕಂಪ್ಲೀಟ್ ಏನು ಮುಗ್ದೇ ಇಲ್ಲ. ಆಮೇಲೆ ಇವರು ಪೈಪ್ಲೈನ್ ಮಾಡಿ ಶುದ್ಧ ನೀರು ಕುಡಿಯೋ ನೀರು ಕೊಡೋದು ಬಿಟ್ಟು ಕೇವಲ ಹಳೆ ಬೋರ್ವೆಲ್ ಪಂಚಾಯತಿ ಹಳೆ ಬೋರ್ವೆಲನ್ನು ಅದನ್ನೇ ರಿಗ್ ಮಾಡಿ ನೀರು ಜಾಸ್ತಿ ಮಾಡಿ ಅದೇ ಪೈಪ್ಲೈನಿಗೆ ಕೊಡೋ ವ್ಯವಸ್ಥೆ ಮಾಡಿ ಆ ಇರೋ ಬೋರ್ನ ಕೂಡ ಹಾಳು ಮಾಡಿದ್ದಾರೆ. ಈಗ ಒಂದು ಬೋರ್ವೆಲ್ ಕೂಡ ಸಂಗಾಪುರ ಜನರಿಗೆ ಕುಡಿಯೋ ನೀರಿಂದ ಅನುಕೂಲ ಇಲ್ಲ. ಈಗ ಒಂದು ಬೇರೆ ಅಲ್ಲಿ ಗ್ರಾಮಸ್ಥರದ ಒಂದು ಕುಡಿಯೋ ನೀರಿಂದು ಒಂದು ಬೋರನ್ನು ಬಾಡಿಗೆಗೆ ತಗೊಂಡು ತಾತ್ಕಾಲಿಕ ಕುಡಿಯೋ ನೀರಿನ ವ್ಯವಸ್ಥೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ಯಾರ. ಅವರಿಗೆ ಮತ್ತು ತಿಂಗಳಾನುಗಟ್ಟಲೆ
ಅವರು ಅಲ್ಲಿ ಸುತ್ತಾರದು ಅವರಲ್ಲಿ ಬೇಡಿಕೆ ಇಟ್ಟಾಗ ಮಾತ್ರ ಈಗ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಟ್ರ. ಇದು ತಾತ್ಕಾಲಿಕ ಪರಿಹಾರ. ಈಗ JJM ಕಾಮಗಾರಿ ಪೂರ ಕಳಪೆ ಮಟ್ಟದಲ್ಲಿ ಆಗಿರೋದ್ರಿಂದ ಅದಕ್ಕೆ ಆ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮಗಳು ಕೈಗೊಳ್ಬೇಕು. ಆಮೇಲೆ ಪೈಪ್ಲೈನ್ ಎಲ್ಲ ಸರಿಪಡಿಸಿ ಕೊಡಬೇಕು. ಅಲ್ಲ ಸರ್, ಏನಂತಂದ್ರೆ JJM ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ತೀರಿ, ಸಂಗಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ ಅಂತ ಹೇಳ್ತೀರಿ. ಇದಕ್ಕೆಲ್ಲ ಯಾರು ಸರ್ ಕಾರಣ? ಎಲ್ಲ ಸರ್ ಈಗ ಜನಪ್ರತಿನಿಧಿಗಳೇ ಕಾರಣ ಅಂತ ಹೇಳ್ಬೇಕು ಸರ್. ಈಗ ನಮ್ಮ ಕ್ಷೇತ್ರದ MLA ಸರ್, ಅವರು ಅಂಪಯ್ಯ ಸಾವ್ಕಾರ ಅಂತೇಳಿ ಸರ್, ಅವ್ರ ಹತ್ರ ಹೋದ್ರೆ ನಮಗೆ ಮಾತಾಡೋಕ್ಕೆ ಅಲೋ ಇಲ್ಲ ಸರ್. ಅವರು ಯಾವಾಗ ಇರ್ತಾರೋ ಯಾವಾಗ ಹೋಗ್ತಾರೋ ನಮ್ಗೆ ಏನೋ ಗೊತ್ತಾಗೋದಿಲ್ಲ ಸರ್. ಏನೋ ಅಲ್ಲಿ ಹೋದಾಗ ನಮ್ಗೆ ಸರಿಯಾದ ರೆಸ್ಪಾನ್ಸ್ ಇರೋದಿಲ್ಲ. ಇದು ಕುಡಿಯೋ ನೀರಿನ ವ್ಯವಸ್ಥೆ MLA ಅವರಿಗೂ ಹೋಗ್ಬೇಕಂತಂದ್ರೆ ಇದು ದೊಡ್ಡ ಪರಿಸ್ಥಿತಿ ಅಂತಲೇ ಹೇಳ್ಬೇಕಾಗಿದೆ. ಪಟ್ಟಣದಿಂದ ಎಷ್ಟು ಕಿಲೋಮೀಟರ್ ಇದೆ ರೀ ಸಂಗಾಪುರ? ಕೇವಲ ಮಾನವಿ ತಾಲೂಕಿನಿಂದ ನಮಗೆ ಮಾನವಿಯಿಂದ ಬರೀ ಒಂದು 4-5 ಕಿಲೋಮೀಟರ್ ಸರ್. ಇಲ್ಲಿ ನಾವು ಯುವ ಸಾಬ್ರ ಗಮನಕ್ಕೆ ತರ್ತೀವಿ, ಆಮೇಲೆ PDO ಗಮನಕ್ಕೆ ತಂದ್ರೂ ಲೆಕ್ಕಕ್ಕಿಲ್ಲ. ಇಷ್ಟೆಲ್ಲ ಅವ್ರ ಗಮನಕ್ಕೆ ತಂದ್ರೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡೋಕೆ ಇಷ್ಟೊಂದು ತೊಂದರೆ ಕೊಡ್ತಾರೆ.